ಈ ಪಟ್ಟಣಕ್ಕೆ ಏನಾಯಿತು? ಒಂದೆಡೆ ಇದ್ದಿಲಾದರೆ ಇನ್ನೊಂದೆಡೆ ಹೊಗೆಯೋ ಹೊಗೆ. ಏಕೆ ಯಾರೂ ಮಾತನಾಡುತ್ತಿಲ್ಲ? ಮೌನವಾಗಿ ಏಕೆ ಹೊಗೆಯನ್ನು ಸಹಿಸಿಕೊಳ್ಳುತ್ತಿದ್ದಾರೆ? ಸಹನೆಯ ಪರೀಕ್ಷೆಯಾಗಿದೆ. ಸಿಗರೇಟ್ ಬೀಡಿಗಳು ಆರಲಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷಿದ್ಧ. ಉಲ್ಲಂಘನೆ ಮಾಡಿದರೆ ದಂಡ ವಿಧಿಸಲಾಗುವುದು. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಹಾಯ್, ನಾನು ಕಾರ್ತಿಕ್. ಇದು ನನ್ನ ಕತೆ, ನನ್ನ ಜೀವನದ ಕತೆ, ನನ್ನ ಜೀವನದ ಹಾದಿ. ಬದಲಾದ ಈ ಕಥೆಯ ಹೆಸರೇ ನಿರ್ಣಯ, ದ ಡಿಸಿಷನ್ ಆಫ್ ಲೈಫ್. ನಮ್ಮದು ಚಿಕ್ಕ ಫ್ಯಾಮಿಲಿ. ನಾವು ಹಳ್ಳಿಲೇ ವಾಸ ಇದ್ವಿ. 1ರಿಂದ 8ನೇ ತರಗತಿವರೆಗೂ ಇಡೀ ಶಾಲೆಗೆ ಯಾವಾಗಲೂ ನಾನೇ ಫಸ್ಟು. ಚೆನ್ನಾಗಿ ಓದ್ತೀನಿ ಅಂತ ನಮ್ಮಪ್ಪ 9th ಆ್ಯಂಡ್ 10th ಸ್ಟ್ಯಾಂಡರ್ಡ್ನ ಬೆಂಗಳೂರಲ್ಲಿ ಓದಲಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಅಭಯ್ ಜೊತೆ ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ಬೆಂಗಳೂರಲ್ಲಿ ನಾನೊಂದು ರೂಮ್ ಮಾಡಿಕೊಂಡು ನಾನು ಅಲ್ಲೇ ವಾಸವಾಗಿರ್ತೀನಿ. ಅವತ್ತು 9th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದಿತ್ತು. ಈ ವರ್ಷ ಕೂಡ ನಾನೇ ಟಾಪ್ ಬಂದಿದ್ದೆ. ಪ್ರತಿ ವರ್ಷ ಪಾರ್ಟಿ ಕೊಡಿಸೋ ಥರ ಈ ವರ್ಷವೂ ನಾನೇ ಪಾರ್ಟಿ ಕೊಡಿಸ್ದೆ. ನಾನು ಹೆಂಗಿದ್ರೂ ಕುಡಿಯಲ್ಲ, ಸಿಗರೇಟ್ ಸೇದಲ್ಲ. ಆದರೆ ಫ್ರೆಂಡ್ಸ್ ಖುಷಿಗೋಸ್ಕರ ನಾನು ಪಾರ್ಟಿ ಕೊಡಿಸ್ತಾ ಇದ್ದೆ. ಮೊದಲೇ ಬೆಂಗಳೂರು ಲೈಫಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಿಗರೇಟು ಮತ್ತು ಎಣ್ಣೆಗೆ ತುಂಬ ಅಡಿಕ್ಟ್ ಆಗಿದ್ರು. ಎಣ್ಣೆ ಯಾಕೆ ಗೊತ್ತಿಲ್ವಾ ಗುರು? ಇವತ್ತು ರಿಸಲ್ಟು. ಹೌದಾ? ಈ ವರ್ಷನೂ ನೀನೆ ಟಾಪಾ? ಕೇಳ್ಬೇಕಾ ಮಗ ನಿನ್ಗೆ? ಲವ್, ನಾನು ಪಾರ್ಟಿ ಕೊಡಿಸ್ತಾ ಇರೋದು ನಾನು ಪಾಸ್ ಆದೆ ಅಂತ ಅಲ್ಲ, ನೀನು ಬೇಜಾರಾಗಬಾರ್ದು ಅಂತ. ನೀನ್ ಬೇಡಪ್ಪ, ಆದರ್ಶ ಪುರುಷ. ಒಂದ್ ದಿವಸನಾದ್ರೂ ನಮ್ಮ ಜೊತೆ ಕುಡ್ದಿದ್ಯಾನು? ವರ್ಷಗಳು ಉರುಳಿದ್ವು. 9th ಸ್ಟ್ಯಾಂಡರ್ಡ್ ಮುಗ್ದೇ ಹೋಯ್ತು. 10th ಸ್ಟ್ಯಾಂಡರ್ಡು ಬಂದೇ ಬಿಡ್ತು. ಅದೇನೋ ಗೊತ್ತಿಲ್ಲ, ನನ್ನಲ್ಲಿದ್ದಿದ್ದ ಅಹಮ್ಮ ಅಥವಾ ನನ್ನಲ್ಲಿದ್ದಿದ್ದು ಓವರ್ ಕಾನ್ಫಿಡೆಂಟಾ ನನಗೆ ಗೊತ್ತಿರಲಿಲ್ಲ. ನಾನು 10th ಸ್ಟ್ಯಾಂಡರ್ಡ್ನ ಸೀರಿಯಸ್ ಆಗಿ ತೊಗೊಂಡ್ಲೇ ಇಲ್ಲ. ನನ್ನ ಫ್ರೆಂಡ್ಸ್ಗೆ ಕೆಟ್ಟ ಚಟ ಇದ್ದರೂ ಕೂಡ ಸೀರಿಯಸ್ ಆಗಿ ಓದ್ತಾಯಿದ್ರು. ನನ್ನ ಕೈಗೆ ಸ್ಮಾರ್ಟ್ಫೋನ್ ಬಂದಮೇಲೆ ನಾನು ಫುಲ್ಲು ವೀಡಿಯೋ ಗೇಮ್ಸ್ ಆಡ್ಕೊಂಡು ಕೂತ್ಕೊಂಡಿದ್ದೆ. ಫುಲ್ಲು ಅಡಿಕ್ಟ್ ಆಗಿದ್ದೆ. ಯಾವಾಗಲೂ ಮೊಬೈಲಲ್ಲಿ ಮಾತಾಡಿಕೊಂಡು ಇಡೀ ದಿನ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅವತ್ತು 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದಿತ್ತು. ನಾನು ಆಲ್ರೆಡಿ ರಿಸಲ್ಟ್ನ ನೋಡಿದ್ದೆ. ಪ್ರತಿ ವರ್ಷ ಪಾರ್ಟಿ ನಾನು ಕೊಡಿಸ್ತಾ ಇದ್ದೆ. ಈ ವರ್ಷ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ದರು. ನನ್ನನ್ನು ನೋಡಿ ಶಾಕ್ ಆದವರು ಈ ಸಲ ಪಾರ್ಟಿ ನಮ್ಮದೇ ಇರಲಿ ಅಂದ್ಬಿಟ್ಟು ಎಣ್ಣೆ ಬಾಟ್ಲು, ಸಿಗರೆಟ್ ಪ್ಯಾಕೆಟು ಎಲ್ಲ ತಂದಿದ್ರು. ಖುಷೀಲಿ ಪಾರ್ಟಿ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು. ಏನಾಯ್ತು ಸಡನ್ ನಿನ್ಗೆ? ಕಾರ್ತಿ, ಇಷ್ಟು ವರ್ಷ ನೀನ್ ಕೊಡ್ಸಿದ್ಯಾ, ಇದೊಂದು ವರ್ಷ ನಾನು ಕೊಡಿಸ್ತೀನಿ. ಕಮಾನ್ ಕೊಡಿ. ಹೇ ಎತ್ತ ಕೈಲೇ, ಮರ್ಯಾದೆ ಅಂತ ಹೇಳ್ತೀನಿ, ಮನೆಯಿಂದ ಆಚೆ ಹೋಗಿಲ್ಲ, ಕತ್ತಿ ತಳ್ತೀನಿ ನನ್ನ ಮಗನೇ. ಆಟ ಆಡ್ತೀನಿ. ಯಾಕೋ ಏನಾಯ್ತು? ನೀನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲನ? ಹೋಗ ಇಚ್ಛ ಮನೆಯಿಂದ. ಏಯ್ ಬಕ್, ನಿಂದೇನ ಇಲ್ಲ, ಬಗ ಔಟ್. ಅವ್ರಿಗೆಲ್ಲ ಚಟ ಇದೆ, ಅವರಂದರೂ ಪಾಸ್ ಆದರು. ನನಗೇನೂ ಚಟ ಇಲ್ಲ ಅಂದರೂ ನನ್ನ ಬೇಜವಾಬ್ದಾರಿಯಿಂದ ನಾನು ಫೇಲ್ ಆದೆ. ಅದೊಂದು ಘಟನೆ ನನ್ನ ಇಡೀ ಜೀವನದ ಹಾದಿಯನ್ನೇ ಬದಲಾಯಿಸಿಬಿಡ್ತು.
ಇವಾಗ ಏಯ್ ಬಿಡು ಅದನ್ನ ಬಿಡು. ಕಾರ್ತಿ ಎದೋಳ ಮೇಲೆ. ಕಾರ್ತಿ ಎದೋಳು ಕಾರ್ತಿ ಎದೋಳು. ಏನಾಯ್ತು? ಎಣ್ಣೆ ಎದೋಳು. ಎಣ್ಣೆ ಏ ಕಾರ್ತಿ ಬಿಡು ಅದನ್ನ. ನಿಂತ್ಕೊಳ್ಳೋ. ಮಗ ಮಗ ಏಯ್ ಮಗ ಎಣ್ಣೆ ಎಣ್ಣೆ ನಿಂತ್ಕೊಳ್ಳೋ. ಮಗ ಬಾ ಎಣ್ಣೆ ಎಣ್ಣೆ ಬೇಕು. ನೀರು 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 ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲೂ ಇಲ್ಲ. ಅಯ್ಯೋ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ. ಸಿಕ್ತು ನೀರು ಸಿಕ್ತು ಇದನ್ನೆಲ್ಲ ನೋಡೋಕ್ಕಾಗ್ದಲೆ ನನ್ನ ಕ್ಲೋಸ್ ಫ್ರೆಂಡ್ ಅಭಯ್ ನಮ್ಮ ತಂದೆ ತಾಯಿನ ಬೆಂಗಳೂರು ಕರ್ಕೊಂಬರ್ತಾನೆ. ಅಂಕಲ್ ಬನ್ನಿ ಅಂಕಲ್. ಆಂಟಿ ಬನ್ನಿ ಅಂಕಲ್. ಇದೆ ಅಂಕಲ್ ಅವನ ಮನೆ. ಅಂಕಲ್ ಒಳಗೆ ಇದ್ದಾನೆ ಅಂಕಲ್. ಸರಿ ನಡಿಯಪ್ಪ ನಡಿ. ಕಾರ್ತಿ ಎದೋಳ ಮೇಲೆ. ಕಾರ್ತಿ ಎದೋಳು ಕಾರ್ತಿ ಎದೋಳು. ಏನಾಯ್ತು? ನೋಡು ಇವನ್ ಬಾಳ್ ನೋಡ್ಬೇಕಂತ ಓದಕ್ ಕಳ್ಸಿದ್ರೆ ಇವನ್ ಮಾಡ್ತಾ ಇರೋ ರೀತಿ ನೋಡು. ನೀವು ಸುಮ್ಮನೆ ಇರಿ, ನನ್ನ ಮಗ ನಾನು ನೋಡ್ಕೊಂತೀನಿ. ಯಾಕೆ ಮಗ ಹಿಂಗ್ ಮಾಡ? ಏನಿಲ್ಲ ಬಿಡಮ್ಮ. ಎದ್ದೇಳೆ ಮೇಲೆ. ಈ ಶೋಕಿಗ ಬೆಂಗಳೂರಿಗೆ ಬಂದಿದ್ದು ಫೇಲ್ ಬೇರೆ ಆಗೋನಂತೆ. ಮಾನ ಮರ್ಯಾದೆ ಕಳೆದ್ಬಿಟ್ಟ. ಥೂ. ಇಷ್ಟು ವರ್ಷ ಸತ್ತಿದ್ದೀನೋ ಬದುಕಿದ್ದೀನೋ ಕೆಳಗೆ ಬಂದಿಲ್ಲ. ನಾನು ಹೆಂಗೆ ಬದುಕ್ತಾ ಇದ್ದೀನಿ, ಯಾವ ಥರ ಬದುಕ್ತಾ ಇದ್ದೀನಿ ನಿನಗೆ ಬೇಡ. ನಿನಗೆ ಬೇಕಾಗಿರೋದು ನನ್ನ ರಿಸಲ್ಟ್ ಮಾತ್ರನಾ? ಇದನ್ನ ನೋಡೋಕ್ಕೆ ಹಳ್ಳಿಯಿಂದ ಬಂದ್ಬಿಟ್ಟ ನೀನು? ಕಣ್ಣಕ್ಕೆ ಕಾಣಿಸ್ಕೊಂಬೇಡ. ನೋಡೆ ಇವನ್ ಮಾಡ್ತಾರೋ ರೀತಿ ನೋಡು. ಕುಡಿಯೋದು ಕಲ್ತಾವನೆ, ಸಿಗರೇಟ್ ಸೇದೋದು ಕಲ್ತಾವನೆ. ಇವನ್ ಉದ್ಧಾರ ಆಗ್ತಾನಾ? ನನ್ನ ಲೈಫ್ ನನ್ನ ಇಷ್ಟ, ನಿಂಗೆ ಯಾಕೆ? ಏನ ಕೊಟ್ಟೆ ಅಲ್ಲ? ನೋಡೆ ಸ್ವಂತ ಮಗನಿಗೆ ಜನ್ಮ ಕೊಟ್ಬಿಟ್ವಿ. ನಿಂಗೆ ಕಲ್ಸುತ್ತೆ, ಶಬಾಷ್. ನಿಂಗೆ ಜೀವನ ಕಲ್ಸುತ್ತೆ ಕಣೋ. ಏನೋ ಏನು ಮಾಡ್ಬಿಡ್ತೀನಿ ನೀನು? ಏನು ಮಾಡ್ತೀಯ ನೀನು? ಬಾಗೀಜ. ನೀನು ಅಷ್ಟೇ ಬಾಗೀಜ. ನಿಂದೆನ ಬಾ. ಅಂಕಲ್ ಇನ್ನೊಂದ್ಸತಿ ಮಾತಾಡಿದ್ರೆ. ಇರ್ಲಿ ಬಿಡಪ್ಪ, ಇರ್ಲಿ ಬಿಡು, ತೊಂದರೆ ಇಲ್ಲ. ಅಯೋಗ್ಯ ಅವನು, ದಾರಿ ತಪ್ಪಿಟ್ಟಿದ್ದಾನೆ. ಅವನು ಯಾರ ಮಾತು ಕೇಳಲ್ಲ. ನನ್ನ ಜೀವನ ಏನೋ ಹಾಳಾಗೋಯ್ತು, ಆದರೆ ನಮ್ಮ ಅಕ್ಕ ಜೀವನ ಹೆಂಗೆ ಹಾಳಾಯಿತು ಅಂತ ಬರೀ ನನ್ನ ಪದಪುಂಜಗಳಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಬೇಕು. ಬನ್ನಿ. ನಾನು 10ನೇ ಕ್ಲಾಸ್ ಬರೋ ಅಷ್ಟರಲ್ಲಿ ನನ್ನ ಅಕ್ಕನಿಗೆ ಮದುವೆ ವಯಸ್ಸಾಗೋಗಿತ್ತು. ನಮ್ಮ ತಂದೆ ತಾಯಿ ಸಿಟೀಲಿ ಒಬ್ಬ ಬೆಂಗಳೂರು ಹುಡುಗ ವಿನಯ್ ಅಂತ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು. ವಿನಯ್ ಒಬ್ಬ ದೊಡ್ಡ ಬಿಸ್ನೆಸ್ಮನ್. ಬೆಂಗಳೂರು ಲೈಫ್ ಸ್ಟೈಲು ಅವ್ನು ತುಂಬ ಹ್ಯಾಬಿಚುವಲ್ ಆಗಿತ್ತು. ಕುಡ್ತ, ಸಿಗರೆಟ್ಟು ಇದೆಲ್ಲ ಅವನ ಚಟ ಆಗಿತ್ತು. ಡೈರಿ ಇಲ್ಲ ಅಂದರೆ ಅವನು ಮಲಗ್ತಾನೇ ಇರಲಿಲ್ಲ. ನನ್ನ ಅಕ್ಕ ಎಷ್ಟೋ ಬಾರಿ ಬಿಡಿಸ್ಲಿಕ್ಕೆ ಪ್ರಯತ್ನ ಪಟ್ಲು, ಆದರೆ ಅವನು ಅವಳನ್ನೇ ಹೊಡಿತಿದ್ದ. ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿದ್ದ ಕಾರಣದಿಂದಾಗಿ ವಿನಯ್ ಡೈಲಿ ಸಿಗರೇಟ್ ತೊಗೊತಾ ಇದ್ರು. ನನ್ನ ಅಕ್ಕನಿಗೆ ಬೇರೆ ಡೈಲಿ ಸಿಗರೇಟ್ ಸೇದಲಿಕ್ಕೆ ಅವನು ಪ್ರೇರೇಪಿಸ್ತಾ ಇದ್ದ. ಗಂಡನ ಪ್ರೀತಿಗೆ ಬಲಿಯಾಗಿ ಅಕ್ಕ ಸಿಗರೇಟ್ ಸೇದೋದನ್ನು ಮೆಲ್ಲಗೆ ಕಲಿತಾ ಹೋದ್ಲು. ದಿನೇ ದಿನೇ ಅವಳು ಸಿಗರೇಟ್ ತಗೊಳ್ಳೋ ಚಟ ಜಾಸ್ತಿ ಆಗ್ತಾ ಬಂತು. ಕೆಲವು ತಿಂಗಳುಗಳ ನಂತರ ಅಕ್ಕ ಪ್ರೆಗ್ನೆಂಟ್ ಆದಳು. ಅಟ್ಲೀಸ್ಟ್ ಇವಾಗಾದರೂ ಅವಳು ಆ ಕೆಟ್ಟ ಅಭ್ಯಾಸನ ಬಿಡ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಅಕ್ಕ ಸಿಗರೇಟ್ ಸೇವನೆನ ತುಂಬ ಜಾಸ್ತಿನೇ ಮಾಡಿಕೊಂಡು ತನ್ನ ಮಗುಗೆ ಕೆಟ್ಟದಾಗುತ್ತಂತ ಗೊತ್ತಿದ್ರೂ ಸಹ ಅಕ್ಕ ಸಿಗರೇಟ್ ತಗೊತಾನೇ ಇದ್ಲು. ಹೀಗೆ ವರ್ಷಗಳು ಕಳೆದವು. ಡೆಲಿವರಿ ಡೇಟು ತುಂಬಾ ಹತ್ರ ಬಂತು. ಆದರೆ ಮಗು ಡೆಲಿವರಿ ಆಗಲಿಲ್ಲ. ಹುಟ್ಟಿದ ಮಗು ಹುಟ್ಟಿದ ತಕ್ಷಣವೇ ಸತ್ತೋಯ್ತು. ಅದನ್ನು ಡಾಕ್ಟ್ರು ಸ್ಟಿಲ್ ಬರ್ತ್ ಅಂತ ಕನ್ಸಿಡರ್ ಮಾಡಿ
ಮಗು ಸತ್ತೋಯ್ತು ಅಂತ ನಮಗೆ ಹೇಳಿದ್ರು. ಆ ಘಟನೆ ಆದಮೇಲೆ ಅಕ್ಕ ತುಂಬಾ ದುಃಖಪಟ್ಟಳು ಮತ್ತು ಆ ಚಟನ ಕಂಪ್ಲೀಟಾಗಿ ಬಿಟ್ಲು. ಈ ಎಲ್ಲ ಕಥೆಗಳಲ್ಲೂ ಕೊನೆಯಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಅಕಸ್ಮಾತ್ ಎಲ್ಲವೂ ಸರಿ ಹೋಗಿಲ್ಲ ಅಂದರೆ ಕತೆ ಇನ್ನೂ ಎಂಡ್ ಆಗಿಲ್ಲ ಅಂತ ಅರ್ಥ. ಕತೆ ಇನ್ನೂ ಬಾಕಿ ಇದೆ. ಈ ಕೆಟ್ಟ ಚಟದಿಂದ ನಾನು ಹೊರಗಡೆ ಬರೋಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ನನಗೆ ಗೊತ್ತಿರೋ ಡಾಕ್ಟರ್ ಸಜೆಷನ್ ತೊಗೊಂಡು ಅವರಿಂದ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ನಾನು ಪ್ರಯತ್ನ ಪಟ್ಟೆ. ಧ್ಯಾನ, ಯೋಗ ನನ್ನ ಮನಸ್ಸನ್ನು ಹತೋಟಿಗೆ ಇಟ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡಿತು. ಕೆಲವು ವರ್ಷಗಳ ನಂತರ ನಾನು PU ಮುಗಿಸಿ ನೀಟ್ ಎಕ್ಸಾಮಿನೇಷನ್ ಬರೆದು ನಾನು ಡಾಕ್ಟರ್ ಆದೆ.